ಈಗ ಮುಖ್ಯಮಂತ್ರಿಗಳು ಬರ್ತಾರೆ, ಬರ ಎಲ್ಲ ಬಂದಿದೆ, ನೀರಾವರಿ ತೊಂದರೆ ಎಲ್ಲ ಸಾಲ್ವ್ ಮಾಡೋಕ್ಕೆ ಈ ಡಿವಿಷನ್ ಮೀಟಿಂಗ್ ಈ ಡಿವಿಷನ್ಗೆ ಏನೇನು ಆಗಬೇಕು, ಅಭಿವೃದ್ಧಿ ವರ್ಕು, ನೀರು ಕುಡಿಯೋಕೆ ನೀರು ಏನು ಸಂಬಂಧ ಇದೆ ಎಲ್ಲ ಸರಿ ಮಾಡಿ ಎಲ್ಲ ಯಾರಿಗೂ ಏನು ಕುಡಿಯೋದಕ್ಕೆ ನೀರಾಗಲಿ ಬೇರೆ ಯಾವುದಕ್ಕೂ ತೊಂದರೆ ಆಗದಂಗೆ ನೋಡ್ಕೋಬೇಕು ಅಂತ ಅವರೆಲ್ಲ ಆಫೀಸರ್ಸ್ಗೆ ಹೇಳ್ಕೋಸ್ಕರ ನಮಗೆಲ್ಲ ಮೀಟಿಂಗ್ ಕರೆದಿದ್ದಾರೆ. ಅದಕ್ಕೆ ಬಂದಿದ್ದೀವಿ. ತಾವೊಬ್ಬ ಹಿರಿಯ ನಾಯಕರು ಅನೇಕ ಬರೀ ಶಾಸಕರಾಗಿದ್ರಿ, ಮಂತ್ರಿ ಆಗ್ಬೇಕಂತೇಳಿ ಅನೇಕ ಆಸೆ ಇಟ್ಕೊಂಡಿದ್ರು. ಹೋದ ಸಿದ್ದರಾಮಯ್ಯ ಇದರಲ್ಲೇ ಕ್ಯಾಬಿನೆಟ್ನಲ್ಲಿ ಆಗಬೇಕಾಗಿತ್ತು. ಆ ನಿರೀಕ್ಷೆ ಎಲ್ಲೇ ಖುಷಿ ಆಯಿತು. ಈ ಅಪ್ಕಮಿಂಗ್ ಇದರಲ್ಲೇ ನಾವು ಆಗ್ತೀರಾ ಅಂತೇಳಿ ಅಪ್ಕಮಿಂಗ್ ಆಗ್ತೀನಿ ಅಂತ ಭಾಳ ಆಸೆ ಇಟ್ಕೊಂಡಿದ್ದೀನಿ. ಏನಾಗಿದೆ, ಇಲ್ಲಿ ಬರ್ತಾ ಬರ್ತಾ ಜಾತಿ ಒಂದೇ ನಡೀತಾ ಇಲ್ಲ, ಉಪಜಾತಿ ಅಂತ ಶುರು ಮಾಡ್ಬೋದು. ಅದ್ರಾಗೆ ಬಣಜಿಗರು ಪಂಚಮಸಾಲಿ ಅಂತ ಶುರು ಮಾಡಿ ಹಾಗಾಗಿ ನಾನು ಸ್ವಲ್ಪ ಹಿಂದೆಂಟು ಆಗ್ತಾ ಇದೆ. ಹೊಸದಾಗಿ ನಾನು ಹೇಳಿದ್ದೀನಿ, ಜಾತಿನೇ ನೋಡೋಕೋಗ್ಬಿಡಿ. ಯಾರು ಪಕ್ಷಕ್ಕೆ ನಿಷ್ಠಾವಂತರಾಗಿದ್ದಾರೋ, ಮೊದಲಿಂದ ಯಾರು ಪಕ್ಷಕ್ಕೆ ದುಡಿದಾರೋ ಅಂಥವ್ರಿಗೆ ಮಂತ್ರಿ ಮಾಡಿ ಅಂತ ನಾನು ಹೇಳ್ತಾ ಇದ್ದೀನಿ. ಸರ್, ಈಗ ಏನಾದರೂ ನಿರೀಕ್ಷೆ ಇಟ್ಕೋಬೋದಾ ಸರ್? ಈ ಸರ್ ನಿರೀಕ್ಷೆ ಇಟ್ಕೋಬೋದು, ನಾವು ನಿರೀಕ್ಷೆ ಒಳಗೆ ಇದ್ದೀವಿ, ಗ್ಯಾರಂಟಿ ಆಗ್ಬೋದು ಅಂತ ನೆನೆಸ್ಕೊಂಡಿವಿ. ಅಂದ್ರೆ ಸಿದ್ದರಾಮಯ್ಯ ಅವರು ಅತ್ಯಾಪ್ತರಾಗಿದ್ರಿ, ಅವ್ರ ಕ್ಯಾಬಿನೆಟ್ ಅಲ್ಲ, ಅವ್ರ ಡಿ ಕೆ ಶಿವಕುಮಾರ್ ಆಪ್ತಾರೆ. ನಾವೆಲ್ಲ ಡಿ ಕೆ ಶಿವಕುಮಾರ್ ಎಲ್ಲ ಹಳೆ ಫ್ರೆಂಡ್ಸು. ಇವ್ರಿಗೆ ಮುಖ್ಯಮಂತ್ರಿ ಈಗ ಆಗಿದ್ದಾರೆ, ಮೊದಲಿಂದ ನಾವು ಫ್ರೆಂಡ್ಸ್ ಆಗಿದ್ದೇ ಇದ್ವಿ. ಅವರು ಮಾಡಲಿಲ್ಲ, ಈಗಿದ್ದವ್ರು ಅತ್ಯಾಪ್ತರಾದರೂ ಮಾಡ್ತಾರ ಅಂತೇಳಿ ನೋಡ್ಬೇಕು ಏನಾಗ್ತದೆ, ನೋಡೋಣ, ಬೇಕಾದ್ರೆ ನೋಡೋಣ. ಸರ್, ಈಗ ನೀವು ಒಬ್ಬರೇ ಇಲ್ಲ, ಸಚಿವ ರೇಸ್ನಲ್ಲಿ ಸಾಕಷ್ಟು ಜನ ಇದ್ದಾರೆ, ಹಾಗಾಗಿ ಸಿಗ್ಬೋದಾ ಅಂತ? ಸಿಗ್ಬೋದು. ಯಾವ ಕುದುರೆ ಜ್ವರ ಓಡ್ತದೆ ಅದು ಕುದುರೆ ಸಿಗ್ತದಪ್ಪ. ನೋಡೋಣ, ನಾನಂತೂ ಜ್ವರ ಓಡ್ತಾ ಇದ್ದೀನಿ. ನೋಡೋಣ. ಅಲ್ಲ, ಈಗೆಲ್ಲ ಮೊದ್ಲಿಂದನೂ ಓಡ್ತಾ ಇದ್ದೀರಿ, ಸಿಗ್ತಾ ಇಲ್ಲ ಅನ್ನೋದು ಬೇಸರ ಸರ್. ಬರೀ ರಾಮದುರ್ಗೆಲ್ಲ ಓಡ್ತಾನೆ ಇರ್ತೀನಿ, ಸಿಗೋರು ಅದು ಮಾತ್ರ ಗ್ಯಾರಂಟಿ. ದೊಡ್ಡ ಜಿಲ್ಲೆ ಮುಖ್ಯಮಂತ್ರಿಗಳು ಒಂದ್ಸರಿ ಹೇಳಿದ್ರು ನನಗೆ, 2 ಅಲ್ಲ 3 4 ಬೇಕಾದ್ರೆ ಕೊಡ್ಬೋದು, ನೋಡೋಣ ಅಂತ ಅಂದಿದ್ದಾರೆ. ನೋಡೋಣ. ಮೋಸ್ಟ್ಲಿ ಇವರು ಮುಖ್ಯಮಂತ್ರಿ ಅಧ್ಯಕ್ಷತೆ ಒಳಗೆ ಈ ಮುಖ್ಯಮಂತ್ರಿಗಳ ಮೋಸ್ಟ್ಲಿ 3 ಅಂತೂ ಮಾಡೇ ಮಾಡ್ತಾರೆ ಅಂತ ನಾನು ಆಸೆ. ಒಂದ್ ಕಡೆ ನೆರೆ ಬರ ಸಚಿವ ಸಂಪುಟ ಯಾವಾಗ ಆಗುದು ಅಂತ ಈಗಾಗುತ್ತೆ, ಮೋಸ್ಟ್ಲಿ 12-15 ಆಗ್ಬೋದು ಅಂತ ಕಾಣುತ್ತೆ. ಸರ್, ಜಾತಿಗಿಂತಲೂ ಸಿದ್ದರಾಮಯ್ಯನವರು ಪರಮಾಪ್ತರನು, ಅದು ಏನಾರ ವರ್ಕೌಟ್ ಆಗುತ್ತಾ ನಿಮಗೆ? ಏನು ನೋಡೋಣ. ಈಗೆಲ್ಲ ಮಾಡಿಬಿಟ್ಟಿದ್ದಾರೆ, ಮುಂದಿನ ಏನೇನು ಆಗ್ತದೆ ಡೆವಲಪ್ಮೆಂಟ್ ನೋಡ್ಕೊಂಡು ಅದ್ರ ಮೇಲೆ ಡಿಸೈಡ್ ಆಗ್ತದೆ. ಸಿದ್ದರಾಮಯ್ಯಗೆ ಕೆಲವೊಂದಿಷ್ಟು ಜನ ಬೆನ್ನಿಗೆ ಚೂರಿ ಹಾಕಿದ್ರು, ಹಾಗಾಗಿ ಅವ್ರ ಮಂತ್ರಿ ತನ ಕಳ್ಕೊಂಡ್ರು ಅನ್ನೋವಂಥದ್ದು ಜಿಲ್ಲೆಯ ನಾಯಕರ ಹೆಸರು ಕೇಳಿ ಯಾರ್ಯಾರು ಹಾಕಿದಾರೋ ಅವ್ರಿಗೆ ಗೊತ್ತು, ಹಾಕಿದವ್ರಿಗೂ ಗೊತ್ತು, ಹಾಕ್ಸ್ಕೊಂಡವ್ರಿಗೂ ಗೊತ್ತು, ನಮಗಂತೂ ಗೊತ್ತಿಲ್ಲ ಸರ್. ನಮಸ್ಕಾರ.